ನಮಸ್ತೆ ಎಲ್ರಿಗೂ. ಕನ್ನಡ ಮೇಷ್ಟ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇನ್ನೇನು ಪರೀಕ್ಷೆಗಳು ಆರಂಭವಾಗಲಿವೆ. ಪರೀಕ್ಷೆಗಳು ಆರಂಭವಾಯಿತು ಅಂತ ಹೇಳಿದರೆ ಮಕ್ಕಳಲ್ಲಿ ಒಂದಿಷ್ಟು ಗೊಂದಲಗಳು ಸಾಮಾನ್ಯವಾಗಿ ಇದ್ದೇ ಇರ್ತವೆ. ಇವತ್ತು ನಾನು ಪ್ರಬಂಧ ರಚನೆ ಮಾಡಬೇಕಾದ್ರೆ ಒಂದಿಷ್ಟು ಏನೇನು ಗೊಂದಲಗಳಿರ್ತವೆ ಮತ್ತು ಪ್ರಬಂಧ ರಚನೆ ಮಾಡಬೇಕಾದ್ರೆ ನಾವು ಯಾವೆಲ್ಲ ವಿಷಯಗಳನ್ನು ಆಯ್ಕೆ ಮಾಡ್ಕೋಬೋದು, ಯಾವೆಲ್ಲ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಹೆಚ್ಚು ಅಂಕ ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ವಿಚಾರ ಕುರಿತು ಇವತ್ತು ನಾನು ನಿಮಗೆ ಒಂದಿಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸ್ತಿದ್ದೀನಿ. ಈ ಮಾಹಿತಿ ನಿನಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡಿದರೆ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋರು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ. ಪ್ರಬಂಧ ರಚನೆ ಮಾಡಬೇಕಾದ್ರೆ ನಾವು ಯಾವೆಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಪ್ರಬಂಧ ರಚನೆ ಮಾಡಿದರೆ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಪ್ರಬಂಧ ಬರೆಯುವಾಗ ಅನುಸರಿಸಬೇಕಾದ ಕೆಲವು ಪ್ರಮುಖ ಅಂಶಗಳನ್ನು ನೋಡೋಣ. ಒಂದನೇದು, ಕೊಟ್ಟ ವಿಷಯವನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ನಂತರ ನಿಮಗೆ ಗೊತ್ತಿರುವ ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೇಕು. ಇದು ಪ್ರಮುಖ ಅಂಶ. ಎರಡನೇದು, ಆಯ್ಕೆ ಮಾಡಿದ ವಿಷಯದ ಬಗ್ಗೆ ಯೋಚಿಸಲು ಆರಂಭ ಮಾಡಬೇಕು. ಮೂರನೇದು, ಆಯ್ಕೆ ಮಾಡಿದ ವಿಷಯದ ನಿರೂಪಣೆ ಸ್ಪಷ್ಟವಾಗಿರಬೇಕು, ಓದಲು ಸರಳವಾಗಿದ್ದು ಮೌಲ್ಯಮಾಪಕನ ಮನಸ್ಸನ್ನು ಗೆಲ್ಲುವಂತಿರಬೇಕು. ನೋಡಿ, ಇದು ಬಹಳ ಪ್ರಮುಖವಾಗಿರುವಂಥ ಅಂಶ. ಇನ್ನು ನಾಲ್ಕನೇದು, ಪ್ರಬಂಧ ಬರೆಯುವಾಗ ಮಧ್ಯ ಕೆಲವು ಅತ್ಯುತ್ತಮವಾದ ಮೌಲ್ಯಾಧಾರಿತ ಪದಗಳನ್ನು, ಲೇಖನ ಚಿಹ್ನೆಗಳನ್ನು ಹಾಗೂ ತತ್ವಜ್ಞಾನಿಗಳ ಉಕ್ತಿಯನ್ನು ಬಳಸಬೇಕು. ಐದನೇದು, ವಿಷಯದ ಶಬ್ದ ಜೋಡಣೆ ಕೇವಲ ಅಲಂಕಾರವಾಗಿರದೆ ಅರ್ಥಗರ್ಭಿತವಾಗಿರಬೇಕು. ಬಾಯಿಗೆ ಬಂದಾಗ ಸುಮ್ಮನೆ ಬರೆಯೋ ಹಾಗಿಲ್ಲ ನೋಡಿ. ಪ್ರಬಂಧ ವಿಷಯವು ಕೇವಲ 120-150 ಪದಗಳಿಗೆ ಸೀಮಿತವಾಗಿರದೆ ವಿಷಯ ವಸ್ತು ಅರ್ಥಗರ್ಭಿತವಾಗಿ ನೇರ ಮತ್ತು ಖಚಿತವಾಗಿರಬೇಕು. ಅದು ಗೊಂದಲಕ್ಕೆ ಅವಕಾಶ ಮಾಡಿಕೊಡಬಾರದು. ಏಳನೇದು, ಹಲವಾರು ಉದಾಹರಣೆ, ದೃಷ್ಟಾಂತ, ನಿಮ್ಮ ವೈಯಕ್ತಿಕ ಜೀವನದ ಅನುಭವ, ಘಟನೆಗಳನ್ನು ಬಳಸಿಕೊಂಡು ಉತ್ತಮವಾದ ಪ್ರಬಂಧ ರಚಿಸಬೇಕು. ನೋಡಿ, ಇದು ತುಂಬ ಪ್ರಮುಖವಾದ ಅಂಶ ಇದು ಕೂಡ. ಎಂಟನೇದು, ಚಿತ್ರ ಪ್ರಬಂಧನ ಆಯ್ಕೆ ಮಾಡಿಕೊಂಡ್ರೆ ಮೊದಲು ಚಿತ್ರವನ್ನು ವರ್ಣಿಸಿ ಅದರಲ್ಲಿ ಏನಿದೆ ಎಂದು ಕೂಡ ಬರೀಬೇಕಾಗತ್ತೆ. ವಿವರಣೆ ಸಂಪೂರ್ಣವಾಗಿರಬೇಕಾಗತ್ತೆ. ಇನ್ನು ಒಂಬತ್ತನೇದು, ಗಾದೆ ಪ್ರಬಂಧವನ್ನು ಆಯ್ಕೆ ಮಾಡಿಕೊಂಡಿದ್ದಲ್ಲಿ ಮೊದಲು ಗಾದೆಯ ಅರ್ಥ ಮೇಲೆ ವಿವರಣೆ ಮತ್ತು ಗಾದೆ ಸಂಬಂಧಿಸಿದ ಉಪಗಾದೆಗಳನ್ನು ಬರೆದು ಗಾದೆಯ ಪ್ರಬಂಧವನ್ನು ರಚಿಸಬೇಕು. ಪ್ರಬಂಧ ಆರಂಭಕ್ಕೆ ಎಷ್ಟು ಅವಶ್ಯಕವೋ ಅಂತ್ಯವೂ ಕೂಡ ಅಷ್ಟೇ ಪ್ರಮುಖವಾಗಿರುತ್ತದೆ. ಅದಕ್ಕಾಗಿ ಅಂತ್ಯದಲ್ಲಿ ಸ್ಪಷ್ಟ ನುಡಿಗಳ ಮೂಲಕ ಓದುಗರ ಮನದಲ್ಲಿ ಉಳಿಯುವ ಹಾಗೆ ಪ್ರಬಂಧವನ್ನು ರಚನೆ ಮಾಡಬೇಕು. 11, ನಿಮ್ಮ ಬರವಣಿಗೆ ಅಂದವಾಗಿ ಸುಂದರವಾಗಿರಬೇಕು. ಮಧ್ಯ ಎಲ್ಲಿಯೂ ಹೆಚ್ಚು ತಪ್ಪುಗಳನ್ನು ಮಾಡದಂತೆ ನೋಡಿಕೊಳ್ಳಬೇಕು. ನೋಡಿ, ಬರವಣಿಗೆ ಬಹಳ ಮುಖ್ಯವಾದ್ದು. ಅಂದವಾದ ಬರವಣಿಗೆ ಹೆಚ್ಚು ಅಂಕ ಬರುವ ಸಾಧ್ಯತೆ ಇರುತ್ತೆ. 12, ಯಾವುದೇ ಕಾರಣಕ್ಕೂ ಹೆಚ್ಚು ಆಂಗ್ಲ ಪದಗಳನ್ನು ನೇರವಾಗಿ ಬಳಸಬಾರದು. ಅನಿವಾರ್ಯವಾಗಿದ್ದಲ್ಲಿ ಮಾತ್ರ ಬಳಸಬೇಕು. 13, ಒಟ್ಟಾರೆಯಾಗಿ ನೀವು ಬರೆಯುವ ಪ್ರಬಂಧ ಅಂದವಾಗಿ, ಸ್ಪಷ್ಟವಾಗಿ, ಸ್ಫುಟವಾಗಿ, ಮೌಲ್ಯಮಾಪಕರ ಮನಸ್ಸನ್ನು ಆಕರ್ಷಿಸುವ ಹಾಗೂ ಹೆಚ್ಚು ಅಂಕಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಗುವಂಥ ಪ್ರಬಂಧ ರಚನೆಯಾಗಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಪ್ರಬಂಧಕ್ಕೆ ಸಂಬಂಧಪಟ್ಟಿರುವಂಥ ಒಂದಿಷ್ಟು ಮುಖ್ಯ ಅಂಶಗಳನ್ನು ನಾನಿಲ್ಲಿ ತಿಳಿಸಿದ್ದೇನೆ. ಈ ಅಂಶಗಳು ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮತ್ತು ಶೇರ್, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.